ಅದನ್ನೇ ನಿನಗೆ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು. ಈಗ ಅವ್ರು ಬರ್ತಿಲ್ವಲ್ಲ, ಹೇಳು ಯಾರು ಅಂತ. ಅವ್ರು ಯಾರಪ್ಪ ಅಂದ್ರೆ ಹೇಳು. ಸರ್ಪ್ರೈಸ್. ನಾನ್ ಕೊಡ್ಬೇಕಾಗಿರೋ ಸರ್ಪ್ರೈಸು ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಇಲ್ಲಿ ಕೊಡ್ಬೇಕಾಗಿದ್ದ ಸರ್ಪ್ರೈಸ್ ನ ಪಾರ್ಟಿಲ್ ಕೊಡ್ತೀನಿ. ಹೊರಡೋಣವಾ? ಹೌದಾ, ಸರಿ ಹಾಗಾದ್ರೆ ನಡಿ ಹೋಗೋಣ. ರೈಟ್ ರೈಟ್. ಯಾಕೋ ಇವರಿಬ್ಬರನ್ನ ದೂರ ಮಾಡೋದು ತುಂಬ ಕಷ್ಟ ಇದೆ ಕಣ್ರೋ. ನಾವೇನಾರ ಪ್ಲ್ಯಾನ್ ಮಾಡಲೇಬೇಕು. ಪ್ಲಾನು ಇಲ್ಲ, ಏರೋಪ್ಲೇನೂ ಇಲ್ಲ. ಎಲ್ಲ ನಮ್ಮ ಕೈ ಮೀರೋಗ್ತಿದೆ ಅನ್ನಿಸ್ತಾ ಇದೆ. ಈ ವಿಧಿ ಆಡ್ತಾ ಇರೋ ಆಟದಲ್ಲಿ ನಮ್ಮ ಪ್ಲಾನ್ ಏನು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ವಿಧಿನ ಇನ್ನೇನ್ ಮತ್ತೆ? ದಿವ್ಯಾ ತನ್ನ ಅಕ್ಕ ಅಂತ ಸತ್ಯ ಅಮೂಲ್ ಬೇಬಿಗೆ ಹೇಳಿಲ್ಲ. ಹೌದು. ಹಾಗೆ ಅಮೂಲ್ ಬೇಬಿ ದಿವ್ಯಾ ಅನ್ನೋ ಹುಡುಗಿನೇ ಮದುವೆ ಆಗ್ತಿದ್ದೀನಿ ಅಂತಾನು ಸತ್ಯಂಗೆ ಹೇಳಿಲ್ಲ. ಹೌದು. ನಾನು ಇಲ್ಲೇನು ಅರಿಕತೆನ ಹೇಳ್ತಾ ಇದ್ದೀನಿ. ನೋಡ್ರೋ, ದಿವ್ಯಕ್ಕನು ನನ್ಗೊಬ್ಳು ತಂಗಿ ಇದ್ದಾಳೆ ಅನ್ನೋ ವಿಷಯನ ಅಮೂಲ್ ಬೇಬಿಗೆ ಹೇಳಿಲ್ಲ. ಆದ್ರೆ ಅವರೆಲ್ಲ ಒಂದೇ ಏರಿಯಾದಲ್ಲಿ ದಿನ ಮೀಟ್ ಆಗ್ತಾರೆ. ಆದ್ರೂ ವಿಷಯ ಆಚೆ ಬರಲ್ಲ. ಇದೆಲ್ಲ ವಿಧಿ ಆಟನೇ ತಾನೆ. ಹಾಗಂತ ಸುಮ್ಮನೆ ಕೂತ್ಕೊ ಅಂದ್ಯಾ? ಆಗಿದ್ದಕ್ಕೆಲ್ಲ ಕನೆಕ್ಷನ್ ಕೊಟ್ಟು ಸತ್ತಿನ ತಲೆ ಡಿಂಗು ಅಂತ ತಲೆ ಕೆಡಿಸಿರೋದು ನಾವು. ಇವಾಗ ಅವಳ ತಲೆಯಿಂದ ಅದನ್ನ ತೆಗಿಬೇಕಾಗಿರೋದು ನಾವೇ. ಹಾಗಿದ್ರೆ ಅವರಿಬ್ಬರನ್ನ ದೂರ ಮಾಡ್ಬೋದು ಅಂತೀಯಾ? ಮಾಡ್ಬೋದು ಅಲ್ಲ, ಮಾಡಲೇಬೇಕು. ಅವರಿಬ್ಬರನ್ನು ದೂರ ಮಾಡಲೇಬೇಕು. ಹೌದು, ನಮಗ್ ಬೇರೆ ದಾರಿನೂ ಇಲ್ಲ. ನಾವೆಲ್ಲ ಒಂದಾದ್ರೆ ಅವ್ರಿಬ್ರನ್ನ ದೂರ ಮಾಡೋದು ಅಷ್ಟು ಕಷ್ಟನೂ ಅಲ್ಲ. ಹಾಗಿದ್ರೆ ಇವತ್ತಿಂದ ಆಪರೇಷನ್ ಬ್ರೇಕಪ್ ಶುರು. ಇಡ್ರೋ ಕೈ. ಯಾಕ್ರೋ ಇಡ್ರೋ ಕೈನಾ? ಇಲ್ಲ ಮಗ, ಅವರಿಬ್ರನ್ನ ದೂರ ಮಾಡಕ್ಕೆ ನಾನು ರೆಡಿ ಇಲ್ಲ. ಅನ್ಕೊಂಡೆ ಸತ್ಯ ನೀನ್ ಹೋಗ್ಬಾ, ನಾವೆಲ್ಲ ನೋಡ್ಕೊಂತೀವಿ ಅಂತಾಗ್ಲೇ ಅನ್ಕೊಂಡೆ. ಈ ನನ್ನ ಮಗ ಏನಾದ್ರೂ ನಕ್ರ ಮಾಡೇ ಮಾಡ್ತಾನೆ ಅಂತ. ನಕ್ರ ಮಾಡ್ತಿರೋದ್ ನಾವಲ್ಲ, ನೀವೇ ಹೇಳ್ದಂಗಿದ್ದಲ್ಲ ವಿದ್ಯಾಟ ಅಂದ್ಮೇಲೆ ನಾವೆಲ್ಲ ಸೇರೋ ತಲೆ ತುಂಬಿರೋದು. ಇದ್ರ ಮುಂದೆ ಯಾವ ಲೆಕ್ಕನೂ ಅಲ್ಲ. ವಿಧಿನೇ ಹಣೆ ಬರ ಬರೆಯಕ್ಕೆ ಪೆನ್ ಇಟ್ಕೊಂಡು ಕೂತಿರೋವಾಗ ನಾನು ನೀನು ಕುತ್ಕೊಂಡು ಹೊಸ ಕತೆ ಬರೆಯೋಕ್ಕಾಗುತ್ತಾ? ಅಕಸ್ಮಾತ್ ಬರುದ್ರು ಅದು ನಡೆಯುತ್ತಾ? ಲೋ ಮಟೆ, ಈಗಾಗ್ಲೇ ನಾವು ಅವಳು ತಲೆ ಕೆಡಿಸಿರೋದು ಸಾಕು. ಇನ್ನ ನೀನೇನೇನೋ ಹೇಳಿ ನಮ್ಮ ತಲೆ ಕೆಡಿಸ್ಬೇಡ. ಹೇಯ್, ಅಮ್ಮಟ ಹೇಳೋದು ಸರಿ ಇದೆ ಕಣೋ. ನಾವ್ಯಾಕೆ ಒಂದೇ ಅಂಗಲ್ ಯೋಚನೆ ಮಾಡ್ತಾ ಇದೀವಿ? ಸತ್ಯ ಅಮೂಲ್ ಬೇಬಿ ಒಂದೇ ಆಗ್ಬೇಕು ಅನ್ನೋದು ಆ ವಿಧಿ ಬರ ಹಾಗಿದ್ರೆ ಹಾಗೆ ಆಗ್ಲಿ ಬಿಡು. ತಡಿಯಕ್ ನಾವ್ಯಾರು? ಕರೆಕ್ಟ್ ಹೋಗ್ಲಿ. ನಮ್ ಸತ್ಯ ಯಾವ್ದಾದ್ರು ಒಂದು ಹುಡ್ಗನ್ನ ಗುರಾಯಿಸಿದ್ ಬಿಟ್ರೆ ಪ್ರೀತಿಯಿಂದ ನಾವು ನೋಡಿದ್ದೇ ಇಲ್ಲ. ಅಂಥದ್ರಲ್ಲಿ ಅಮೂಲ್ ಬೇಬಿ ಮೇಲೆ ಅವಳಿಗೆ ಫಸ್ಟ್ ಟೈಮ್ ಫೀಲ್ ಶುರು ಆಗಿದೆ. ಅವರಿಬ್ರು ಒಂದಾಗೋದ್ರಲ್ಲಿ ತಪ್ಪೇನಿದೆ? ವಯಸ್ಸಲ್ಲಿ ಚಿಕ್ಕೋಣ ಆಗಿರ್ಬೋದು, ಇದನ್ನೆಲ್ಲ ಮಾತಾಡ್ರೆ ನಿಮಗ್ ತಪ್ಪು ಅನ್ಸ್ಬೋದು. ಸತ್ಯನ್ ಫೀಲಿಂಗ್ ಏನು ಅಂತ ನನಗೂ ಅರ್ಥ ಆಗುತ್ತೆ. ನಮ್ ಸತ್ಯನ್ ನಾವು ಗೆಲ್ಲಿ ಬಿಡು. ಲೈ, ತಲೆ ಕೆಟ್ಟಿದ್ಯೇನೋ ನಿಂಗೆ? ಅಮೂಲ್ ಬೇಬಿಗೆ ಸತ್ಯನ್ ಮೇಲೆ ಯಾವ ಡಿಂಗೂ ಇಲ್ಲ. ಅವನು ಮದುವೆ ಆಗ್ತಾ ಇರೋದು ದಿವ್ಯಕ್ಕನ್ನ. ಅವರಿಬ್ರಿಗೂ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ಮನೇಲಿ ಅಮ್ಮ, ಅಜ್ಜಿ, ದಿವ್ಯಕ್ಕ ಎಲ್ಲರೂ ಇದೇ ವಿಷಯಕ್ಕೆ ತುಂಬಾ ಖುಷಿಯಾಗಿದ್ದಾರೆ. ಆಗಿರೋದು ಎಂಗೇಜ್ಮೆಂಟ್ ತಾನೆ, ಮದ್ವೆ ಅಲ್ವಲ್ಲ?
ಎಲ್ರೂ ಖುಷಿಯಾಗೇನೆ ಇರ್ತಾರೆ. ಆದ್ರೆ ಸತ್ಯ ಅವಳ ಖುಷಿ ಕೆಲವ್ರು ಯಾರು? ದಿವ್ಯಾಕ್ಕಂಗೆ ಇನ್ನೊಬ್ಬ ಹುಡ್ಗ ಸಿಗ್ಬೋದು, ಆದ್ರೆ ನಮ್ ಸತ್ಯಂಗೆ ಇನ್ನೊಬ್ಬ ಹುಡ್ಗ ಇಷ್ಟ ಆಗ್ತಾನೆ ಅನ್ನೋದು ಸುಳ್ಳು. ನಾವೇನಾದ್ರೂ ಅವ್ರನ್ನ ದೂರ ಮಾಡಿದ್ರೆ ನಾವೇ ನಮ್ಮ ಕೈಯಾರೆ ಅವ್ರ ಪ್ರೀತಿನ ಕೊಲೆ ಮಾಡ್ದಂಗಾಗಲ್ವಾ? ಲೇ ಎಳ್ಸು, ನೀನ್ ಅನ್ಕೊಂಡಿರೋ ತರ ಇದು ಸಿನಿಮಾ ಕಥೆನೂ ಅಲ್ಲ, ಮಕ್ಕಳಾಟನೂ ಅಲ್ಲ. ಗೊತ್ತಾಗಿರೋ ಮದ್ವೆ ನಿಲ್ಲೋದು ಅಂತಂದ್ರೆ ಅದನ್ನೇ ಸಣ್ಣ ವಿಷಯ ಅನ್ಕೊಂಡಿದ್ಯೇನೋ? ಮನೆಯವರು, ಸಂಬಂಧಿಕರು, ಇಡೀ ಪ್ರಪಂಚನೇ ಎದುರಾಕೊಬೇಕಾಗತ್ತೆ. ಅದ್ರ ಬದಲು ಪ್ರೀತಿಸಿದವ್ರನ್ನೇ ಬಿಟ್ಕೊಟ್ರೆ ಒಳ್ಳೇದು ಅಂತ ಎಷ್ಟೊಂದು ಪ್ರೇಮಿಗಳು ದೂರನೇ ಆಗೋಗ್ತಾರೆ. ಆದ್ರೆ ಇದು ವಾಸ್ತವ. ಇಲ್ಲಿ ನಡೆಯೋದೇನಾದ್ರೂ ಇದ್ರೆ ಹೇಳು, ಒಳ್ಳೆ ಚೈಲ್ಡ್ ತರ ಮಾತಾಡ್ಬೇಡ. ಸಾಕ್ ನಿಲ್ಸೋ. ಯಾಕೆ ಅವ್ರಿಬ್ರು ಡಿಂಗು ಡಿಂಗು ಅಂತ ಅನ್ ಮಾಡುವಾಗ ಚೇಳ್ ತರ ಆಡ್ತಿದೀವಿ ಅಂತ ಅನ್ಸ್ಲಿಲ್ವಾ? ನಿಮ್ ಪಾಲಿಸಿ ನಿಮ್ಗೆ, ನಮ್ ಪಾಲಿಸಿ ನಮ್ಗೆ. ಸತ್ಯ ಅಮೂಲ್ ಬೇಬಿ ಒಂದಾಗಬೇಕು, ನನ್ ಕನ್ಸು ನಿಜ ಬೇಕಷ್ಟೇ. ತಾಕತ್ತಿದ್ರೆ ನೀವು ಅವ್ರನ್ನ ದೂರ ಮಾಡ್ರ ನೋಡೋಣ. ಏಯ್ ಯಾಕೋ ಹಿಂಗ್ ಮಾತಾಡ್ತಿದೀಯಾ? ನಿಮ್ದು ಆಪರೇಷನ್ ಬ್ರೇಕಪ್, ನಮ್ದು ಆಪರೇಷನ್ ಡಿಂಗು. ಏಯ್ ಬೇಡ ಕಣ್ರೋ, ಸುಮ್ಮನೆ ಎಡ್ವರ್ಟ್ ಮಾಡಬೇಡ್ರಿ. ಸತ್ಯಂಗೆ ಅವ್ರ ಮನೆಯವ್ರಂದ್ರೇನೆ ಪ್ರಾಣ. ಅಂಥದ್ರಲ್ಲಿ ಸತ್ಯ ಎಲ್ರ ಖುಷಿನ ಕಿತ್ಕೊಂಡು ಅವಳೊಬ್ಳೆ ಖುಷಿಯಾಗಿರಕ್ಕೆ ಇಷ್ಟಪಡ್ತಾಳ? ಬೇಡ, ಇದೆಲ್ಲ ನಡೆಯಲ್ಲ. ಅದೆಲ್ಲ ನಮಗ್ ಗೊತ್ತಿಲ್ಲ. ನಿಜವಾದ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ನಾವು ಗೆಲ್ಲಿಸ್ತೀವಿ. ಚಿಲ್ಲರೆ ಚಿಲ್ಟಾರಿಗಳೆಲ್ಲ ಆವಾಜ್ ಹಾಕಿ ಚಾಲೆಂಜ್ ಮಾಡಂಗ್ ಆಗ್ಬಿಟ್ರು. ಸುಮ್ಮನೆ ನಾವ್ ಹೇಳ್ದಂಗೆ ಕೇಳ್ರಿ. ಹಲೋ, 100 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರೂ ಅದು 100 ರೂಪಾಯಿ ಅನ್ನಲ್ಲ, ಅದು ಚಿಲ್ಡ್ರೆಗಿರೋ ಬೆಲೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ರಾಮ ಸೀತೆನ ಒಂದ್ ಮಾಡಕ್ಕೆ ಲಂಕೆಯಲ್ಲಿ ಆಂಜನೇಯ ಸೇತುವೆ ಕಟ್ತಾ. ಸತ್ಯನ ಅಮೂಲ್ ಬೇಬಿನ ಒಂದ್ ಮಾಡಕ್ಕೆ ಹನುಮಂತನ ತರ ಸೇತುವೆ ಕಟ್ತೀವಿ. ಗ್ರೋ ಸೈಜ್ ಇಂಪಾರ್ಟೆಂಟ್, ಸೌಂಡ್ ಇಂಪಾರ್ಟೆಂಟ್ ಅಂತ ನೋಡೇ ಬಿಡೋಣ. ಸತ್ಯ ಅಮೂಲ್ ಬೇಬಿ ಡಿಂಗ್ಗೆ ಜೈ